ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUC ಕನ್ನಡ 2025 ಮತ್ತು 26ನೇ ಸಾಲಿಗೆ ಸಂಬಂಧಿಸಿದಂತೆ ಈಗಾಗಲೇ ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಈಗಾಗಲೇ ನೀಲಿ ನಕ್ಷೆ ಇರ್ಬೋದು, ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆ ಇರ್ಬೋದು, ಇವೆಲ್ಲವುಗಳನ್ನು ಹೊರಡಿಸಿದೆ. ಅದರಲ್ಲಿಯೇ ಪ್ರಶ್ನೆ ಕೋಟಿಯನ್ನು ಕೂಡ ಹೊರಡಿಸಲಾಗಿದೆ. ಈ ಪ್ರಶ್ನೆ ಕೋಟಿಯನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಬಹಳಷ್ಟು ಅಂಕಗಳನ್ನು ಪಡಿಬಹುದು ಅನ್ನುವಂತಹ ಉದ್ದೇಶದಿಂದ ಈ ಪ್ರಶ್ನೆ ಕೋಟಿಯನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಹೊರಡಿಸಿದ್ದು. ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಗದ್ಯ ಪದ್ಯಗಳಿಗೆ ಸಂಬಂಧಿಸಿದಂತಹ ಎಲ್ಲ ಪ್ರಶ್ನೋತ್ತರಗಳನ್ನು, ಹಾಗೆ ಬಹು ಆಯ್ಕೆ ಪ್ರಶ್ನೋತ್ತರಗಳಿರ್ಬೋದು, ಭಾಷಾಭ್ಯಾಸದ ಪ್ರಶ್ನೋತ್ತರಗಳಿರ್ಬೋದು, ಇವೆಲ್ಲವುಗಳನ್ನು ಕೊಡ್ತಾ ಹೋಗಿದ್ದೇನೆ. ಹಾಗೆ ಕೃಷ್ಣೇಗೌಡನ ಆನೆಗೆ ಸಂಬಂಧಿಸಿದಂತೆಯೂ ಕೂಡ ನಿಮಗೆ ಎಲ್ಲ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಮತ್ತು 2 ಅಂಕದ ಪ್ರಶ್ನೋತ್ತರಗಳನ್ನು ಮತ್ತು 3 ಅಂಕ ಅಂದರೆ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ, ಹಾಗೆ ರಿಪೀಟ್ ಇರುವಂತಹ ಕ್ವಶನ್ಸ್ಗಳನ್ನು, ಅಂದರೆ ಹಿಂದಿನ ವರ್ಷಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿಗೆ ಎಲ್ಲವಕ್ಕೂ ಕೂಡ ಉತ್ತರವನ್ನು ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ 4 ಅಂಕಗಳಿಗೆ ಸಂಬಂಧಿಸಿದಂತೆ, ಅಂದರೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಇದೆಯಲ್ಲ, ಅವೆಲ್ಲವುಗಳಿಗೂ ಕೂಡ ಅಂದರೆ ಇಲ್ಲಿ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳಿಗೆ ಹೆಚ್ಚಿನ ಇಂಪಾರ್ಟೆನ್ಸನ್ನು ಕೊಟ್ಬಿಟ್ಟು ಅವೆಲ್ಲವುಗಳನ್ನು ಕೊಡ್ತಾ ಹೋಗಿದ್ದೇನೆ. ಇನ್ನು ಎಕ್ಸ್ಟ್ರಾನೇ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಹೋಗಿದ್ದೇನೆ. ನೀವು ಅವುಗಳನ್ನು ಗಮನಿಸ್ಬೋದು. ನೋಡಿ, ಇಲ್ಲಿ ಕೊಟ್ಟಿರುವಂತಹದ್ದಿರ್ಬೋದು ಎಕ್ಸಾಮ್ ನಂಬರ್ 3 2025, ಹಾಗೆ ಎಕ್ಸಾಮ್ ನಂಬರ್ 1 2024, ಎಕ್ಸಾಮ್ ನಂಬರ್ 3 2024. ಈ ರೀತಿ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನು, ಅಂದರೆ ಹಿಂದಿನ ವರ್ಷಗಳಲ್ಲಿ ಕೊಟ್ಟಿರುವಂತಹವುಗಳನ್ನು ಗಮನಿಸಿಬಿಟ್ಟು ನಾನು ಅವುಗಳಿಗೆ ಹೆಚ್ಚಿನ ಇಂಪಾರ್ಟೆನ್ಸನ್ನು ಕೊಟ್ಟು ಉತ್ತರವನ್ನು ಕೊಡ್ತಾ ಹೋಗಿದ್ದೇನೆ. ಇವೆಲ್ಲವುಗಳು ಆದ ನಂತರ ಭಾಷಾಭ್ಯಾಸವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇಷ್ಟು ಗಮನಿಸ್ತಾ ಹೋಗೋಣ. ಆಗಿದ್ರೆ ದುರ್ಗಪ್ಪ ನಿರೂಪಕರ ಬಳಿಗೆ ಬಂದ ಸಂದರ್ಭವನ್ನು ವಿವರಿಸಿ ಅಂತ ಇದೆ. ನೋಡಿ, ಈ ಒಂದು ಪ್ರಶ್ನೆಯನ್ನು ಎಕ್ಸಾಮ್ ನಂಬರ್ 3 2025 ಕೇಳಿರುವಂಥದ್ದನ್ನು ನೋಡ್ಬೋದು. ಉತ್ತರ: ಅಂದು ನಿರೂಪಕರು ತಮ್ಮ ಹಳೆಯ ಫೋರ್ಡ್ ಜೀಪಿನಡಿ ಬಿದ್ದುಕೊಂಡು ಅದರ ಗೇರ್ ಬಾಕ್ಸ್ ರಿಪೇರಿಯಲ್ಲಿ ತೊಡಗಿರಬೇಕಾದ್ರೆ ಕಾಕಿ ಪ್ಯಾಂಟ್ ಧರಿ 2 ಕಾಲುಗಳು ಕಾಣಿಸ್ತವೆ. ಬೂಟ್ ಇಲ್ಲಿದ್ದರಿಂದ ಅವು ಪೊಲೀಸ್ ಇಲಾಖೆಯವರದ್ದಲ್ಲ ಅಂತ ಹೇಳ್ಬಿಟ್ಟು ತಿಳಿಯಿತು. ಬಂದಾತ ಗಮನ ಸೆಳೆಯಲು 1-2 ಬಾರಿ ಕೆಮ್ಮಿದ. ಏಕೆಂದರೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದಂತೆ. ಯಾರೆಂದು ಕೇಳಿದಾಗ ಲೈನ್ಮ್ಯಾನ್ ಎಂದ. ಟೆಲಿಫೋನ್ ಲೈನ್ಮ್ಯಾನ್ ತಿಪ್ಪಣ್ಣನೇ ಅಂತ ಹೇಳ್ಬಿಟ್ಟು ಪ್ರಶ್ನಿಸಿದಾಗ ಅದೊಂದು ತರಲೆ ಡಿಪಾರ್ಟ್ಮೆಂಟು, ಯಾವಾಗಲೂ ನಮ್ಮ ಜೊತೆ ಪುಕಾರ್ ತೆಗಿತಾನೇ ಇರ್ತಾರೆ. ನಾವು ಕರೆಂಟ್ನವರು. ಲೈನ್ಮ್ಯಾನ್ ದುರ್ಗಪ್ಪ ಈ ರೀತಿ ಹೇಳ್ತಾನೆ. ಏನೋ ಇನಾಮು ಕೇಳಲೋ, ಕಾಫಿ ಬೀಜ ಏಲಕ್ಕಿ ಕೇಳಲೋ ಬಂದಿರಬಹುದು ಅಂತ ಊಹಿಸಿ ಬಾಯಿ ಬಿಡಿಸಿದಾಗ ಒಂದು ಮರ ಮುರ್ಕೊಂಡು ತಂತಿ ಮೇಲೆ ಬಿದ್ದಿದೆ. ಅದನ್ನು ಕಡಿದು ಲೈನ್ ಕ್ಲಿಯರ್ ಮಾಡಲು ಕೊಡಲಿ ಬೇಕಾಗಿತ್ತೆ ಅಂತ ಕೇಳ್ತಾನೆ. ಅಲ್ಲದೆ ಅದು ಕೃಷ್ಣೇಗೌಡರ ಆನೆಯದೇ ಕೆಲಸ ಅಂತ ಹೇಳ್ಬಿಟ್ಟು ಪುರಾವೆನೂ ಕೂಡ ನೀಡ್ತಾನೆ. ಇನ್ನು ನಿರೂಪಕರ ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲಬೇಕೆ ವಿವರಿಸಿ ಅಂತ ಇದೆ. ನೋಡಿ, ಈ ಒಂದು ಪ್ರಶ್ನೆಯನ್ನು 2024 ಎಕ್ಸಾಮ್ ನಂಬರ್ 1 ಕೊಟ್ಟಿರುವಂತಹದ್ದನ್ನು ನೋಡ್ಬೋದು. ಆ ಕೊಡಲಿಯಾದರೂ ಸುಳ್ಳು ಹೇಳಿ ಕದ್ಕೊಂಡು ಹೋಗಬೇಕಾದಷ್ಟು ಅಮೂಲ್ಯವಾದದೇನೂ ಅಲ್ಲ. ಕೆರೆ ಕೆಲಸಕ್ಕಂತ ಹೇಳ್ಬಿಟ್ಟು ಬಂದಿದ್ದ ಮಣ್ಣು ಒಡ್ರು ಅಗೆಯುವಾಗ ಅಡ್ಡಾಗುವಂತಹ ಬೇರುಗಳನ್ನು ಕಡಿಬೇಕು ಅಂತ ಹೇಳ್ಬಿಟ್ಟು ಆ ಕೊಡಲಿ ತೆಗೆದುಕೊಂಡು ಬಿರ್ರಿ ಜಪ್ಪಿ ಅದರ ಹಿಂಭಾಗ ಯಾವುದು ಮುಂಭಾಗ ಯಾವುದು ಅಂತಂದು ಗೊತ್ತಾಗದಂತೆ ಹಾಳು ಮಾಡಿಬಿಟ್ಟಿದ್ರು. ಈಗ ಅದನ್ನು ಸುತ್ತಿಗೆ ಅಂತ ಕರಿಬಹುದಿತ್ತು. ದುರ್ಗಪ್ಪ ಅದರಲ್ಲಿ ಹೇಗೆ ಮರೆ ಕಡಿತಾನೋ ತಿಳಿಲಿಲ್ಲ. ಆದರೆ ಅವನೇ ಅಟ್ಟ ಹತ್ತಿ ಹುಡುಕಿ ತೆಗೆದುಕೊಂಡು ಹೋಗಿದ್ದರಿಂದ ಮೊಂಡು ಕೊಟ್ಟಿದ್ದಕ್ಕೆ ದೂಷಿಸುವಂತಿರಲಿಲ್ಲ. ಅಕಸ್ಮಾತ್ ಅವನು ಅದನ್ನು ಕದ್ರೂ ದುಃಖವಾಗ್ತಿರಲಿಲ್ಲ. ಹಾಗಾಗಿ ನಿರೂಪಕರು ದುರ್ಗಪ್ಪನನ್ನು ಹುಡುಕಿ ಕೊಡಲಿ ವಸೂಲಿ ಮಾಡುವ ಗೋಜಿಗೆ ಹೋಗಲಿಲ್ಲ. ನೋಡಿ, ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದಂತಹ ಬಗೆಯನ್ನು ವಿವರಿಸಿ ಅಂತ ಇದೆ. ಅದು ಪೇಟೆಯಲ್ಲಿ ಏನು ಮಾಡ್ತಾ ಇತ್ತು ಅನ್ನುವಂತಹದ್ದು. ಕೃಷ್ಣೇಗೌಡರ ಆನೆ ಕಾಡಿನಿಂದ ಹಿಡಿದು ತಂದು ಪಳಗಿಸಿದ ಆನೆಯಲ್ಲ. ಘಟ್ಟದ ಕೆಳಗಿದ್ದಂತಹ ಗೂಳೂರು ಮಠದ ಆನೆ ಹಾಕಿದಂತಹ ಮರಿಯೇ ಕೃಷ್ಣೇಗೌಡರ ಬಳಿ ಇದ್ದಂತಹ ಆನೆ. ಇದು ಹುಟ್ಟಿದ್ದು ಬೆಳೆದದ್ದು ಎಲ್ಲ ಊರಿನಲ್ಲಿ ಜನಗಳ ನಡುವೆಯೇ. ಹಾಗಾಗಿ ಅದಕ್ಕೆ ಕಾಡಿನ ಬಗ್ಗೆ
ಕಾಡಿನ ಇತರ ಕಾಡಾನೆಗಳ ಬಗ್ಗೆ ತಿಳುವಳಿಕೆನೇ ಇರಲಿಲ್ಲ. ಅದು ಮೂಡಿಗೆರೆಯ ಪೇಟೆಯಲ್ಲಿ ಯಾವ ಲಂಗು ಲಗಾಮು ಇಲ್ಲದೆ ದನಕರುಗಳ ರೀತಿ ತಿರುಗಾಡ್ಕೊಂಡಿರ್ತಾ ಇತ್ತು. ಶಾಲಾ ಮಕ್ಕಳು ಅದರ ಹತ್ತಿರ ಹೋಗಲು ಹೆದರ್ತಾ ಇದ್ದರಿಂದ ದೂರದಿಂದಲೇ ಗೌರಿ ಅಂತ ಕೂಗಿದ್ರೆ ಸಾಕು, ಸೊಂಡಿಲೆತ್ಬಿಟ್ಟು ಸಲಾಮ್ ಮಾಡ್ತಾ ಇತ್ತು. ದಾರಿ ಬದಿಯ ಪೆಟ್ಟಿಗೆ ಅಂಗಡಿಗಳವರು ಹಣ್ಣು, ಖರ್ಚಾದ ಬಾಳೆಗೊನೆಗಳ ದಿಂಡು, ಸಿಪ್ಪೆಗಳನ್ನು, ಜಜ್ಜಿದ ಹಾಳಾದ ಹಣ್ಣುಗಳನ್ನು ಅದಕ್ಕೆ ಕೊಡಲು ಇಟ್ಟಿರ್ತಾ ಇದ್ರು. ಆನೆ ಕಾಯಮ್ಮಾಗಿ ಎಲ್ಲ ಪೆಟ್ಟಿಗೆ ಅಂಗಡಿಗಳ ಬಳಿಗೆ ಹೋಗಿ ಅದನ್ನೆಲ್ಲ ಸೊಂಡಿಲಲ್ಲಿ ತಗೊಂಡು ತಿಂತಾ ಇತ್ತು. ಇನ್ನು ಆನೆ ಮತ್ತು ಮಾವುತ ವೇಲಾಯುಧನನ್ನು ಸಾಗು ಹಾಕಲು ಮಠದವರು ಹವಣಿಸಿದೇಕೆ ಅನ್ನುವಂಥದ್ದು ನೋಡಿ. ಈ ಒಂದು ಪ್ರಶ್ನೆಯನ್ನು 2024 ಮತ್ತು 2025ರಲ್ಲಿ ಈ ಒಂದು ಪ್ರಶ್ನೆ ರಿಪೀಟ್ ಆಗಿರುವಂತಹದ್ದನ್ನು ನೋಡ್ಬೋದು. ಉತ್ತರ: ಮಠದ ಜಗದ್ಗುರುಗಳನ್ನು ಜನರು ಅಟ್ಟಪಲ್ಲಕ್ಕಿಯಲ್ಲಿ ತಮ್ಮ ಹೆಗಲ ಮೇಲೆ ಹೊರತೊಡಗಿದ್ರಿಂದ ಆನೆ ಜಗದ್ಗುರುಗಳು ಹೊರುವಂತಹ ಕೆಲಸ ತಪ್ಪಿ ಹೋಯಿತು. ಹೀಗಾಗಿ ನಿರುಪಯುಕ್ತವೆನಿಸಿದಂತಹ ಆನೆಯನ್ನು, ಅದಕ್ಕಿಂತ ಮುಖ್ಯವಾಗಿ ಅದರ ಮಾವುತನನ್ನೂ ಹೊರಹಾಕಿ ಕೈ ತೊಳೆದುಕೊಳ್ಳಲು ಮಠದವರು ಹವಣಿಸ್ತಾ ಇದ್ದರು. ಮಾವುತ ವೇಲಾಯುಧ 24 ಗಂಟೆಯೂ ಕುಡದೇ ಇರ್ತಾ ಇದ್ದ. ಮಠದ ಸಾತ್ವಿಕ ವಾತಾವರಣಕ್ಕೆ ಆತ ದೊಡ್ಡ ತಲೆನೋವಾಗಿಬಿಟ್ಟಿದ್ದ. ಅವನಿಗೆ ಚೀಮಾರಿ ಹಾಕಿ ಒಮ್ಮೆ ಓಡಿಸಿದಾಗ ಆನೆ ಅನೇಕ ದಿನಗಳವರೆಗೆ ಯಾರ ಮಾತನ್ನೂ ಕೇಳದೆ ಏನನ್ನೂ ತಿಂತಿರಲಿಲ್ಲ. ಕೊನೆಗೆ ಆನೆಗಾಗಿ ವೇಲಾಯುಧನನ್ನು ಹುಡುಕಿಕೊಂಡು ಕೇರಳದವರೆಗೂ ಹೋಗಿ ಕರೆತಂದರು. ಆನೆ ಇರುವವರೆಗೂ ತನ್ನ ಅನಿವಾರ್ಯತೆಯನ್ನು ಅರಿತಂತಹ ಅವನು ಮಠಕ್ಕೆ ಇನ್ನಷ್ಟು ಕಿರುಕುಳ ಕೊಡಲಾರಂಭಿಸ್ತಾನೆ. ಆದ್ದರಿಂದ ಮಠದವರು ಆನೆಯನ್ನು, ಆ ಆನೆಯ ಮಾವುತನನ್ನು ಯಾರಿಗಾದರೂ ದಾಟಿಸ್ಬೇಕು ಅಂತ ಹೇಳ್ಬಿಟ್ಟು ಅವಣಿಸ್ತಾ ಇದ್ರು. ಇನ್ನು ಎಲ್ಲರ ನಿರೀಕ್ಷೆ ಸುಳ್ಳಾಗುವಂತೆ ಕೃಷ್ಣೇಗೌಡ ಆನೆಯನ್ನು ಹೇಗೆ ಸಾಕಿದ ಅನ್ನುವಂಥದ್ದು. ಹಾಗೆ ಮುಂದಿನದು ಕಾಡಾನೆಗಳ ಹಾವಳಿ ನಿರೂಪಕರ ಅನುಭವಕ್ಕೆ ಬಂದದ್ದು ಹೇಗೆ ಅನ್ನುವಂಥದ್ದು ನೋಡಿ. ಈ ಒಂದು ಪ್ರಶ್ನೆ 2025ರಲ್ಲಿ ಕೇಳಿರುವಂತಹದ್ದನ್ನು ನೋಡ್ಬೋದು. ನಿರೂಪಕರ ಮನೆಯಲ್ಲಿಗೆ ಹಾಕಿದಂತಹ ಪೈಪಿನಲ್ಲಿ ನೀರು ಬರುವುದು ನಿಂತು ಹೋಯಿತು. ಮನೆಯ ಪಕ್ಕದ ಗುಡ್ಡದ ಮೇಲಿನ ವರತೆಗೆ ನೇರವಾಗಿ ಪೈಪು ಹಾಕಿ ನೀರು ಬರುವಂತೆ ಮಾಡಿಕೊಂಡಿದ್ರು. ಪೈಪಿನೊಳಗೆ ಆಗಾಗ ಕಪ್ಪೆ, ಹಾವುಗಳು ನುಗ್ಗಿಸಿಕೊಂಡು ನೀರು ಬರಲು ಅಡಚಣೆಯಾಗ್ತಾ ಇತ್ತು. ಹಾಗೆ ಆಗಿರಬಹುದು ಅಂತ ತಿಳಿದು ಪೈಪಿನ ಉದ್ದಕ್ಕೂ ನೋಡ್ತಾ ಹೋದಾಗ ಕೊಂಚ ದೂರದಲ್ಲಿ ಪೈಪು ಇಡಲು ಮಾಡಿದ್ದಂತಹ ದಾರಿಯೆಲ್ಲ ಗುಂಡಿ ಬಿದ್ದು ಪೈಪ್ಗಳು ಪುಡಿ ಪುಡಿಯಾಗಿ ಗುಂಡಿಯೊಳಗೆ ಹುಗಿದು ಹೋಗ್ಬಿಟ್ಟಿದ್ವು. ಗುಂಡಿಯೊಳಗೆಲ್ಲ ನೀರು ತುಂಬುತ್ತಿತ್ತು. ತೇವದ ನೆಲದಲ್ಲಿ ಆನೆಗಳು ಹೆಜ್ಜೆ ಇಟ್ಟರೆ ಸಣ್ಣ ಬಾವಿಗಳೇ ನಿರ್ಮಾಣವಾಗ್ತಾ ಇದ್ವು ಎಂದಾಗಲಿ, ಪೈಪ್ಗಳು ಪುಡಿ ಪುಡಿಯಾಗಿ ಪಾತಾಳದವರೆಗೆ ಹುಗಿದು ಹೋಗುತ್ತವೆಂದಾಗಲಿ ನಿರೂಪಕರಿಗೆ ಅಂದಾಜೇ ಆಗಿರಲಿಲ್ಲ. ಎಲ್ಲರೂ ಆನೆಗಳ ಕಾಟ ಅಂತ ಕೂಗಾಡುವವರೆಗೂ ತಮ್ಮ ಪೈಪಿಗೆ ಯಾರೂ ಈ ಮಟ್ಟದಲ್ಲಿ ಜಖಂ ಮಾಡಿದ್ದು ಅಂತ ಹೇಳ್ಬಿಟ್ಟು ಅವರು ಯೋಚಿಸ್ತಾ ಇದ್ರು. ಇನ್ನು ಅರಣ್ಯ ಇಲಾಖೆಯ ಶತ್ರುಗಳ ಕಾರ್ಯಭಾರವನ್ನು ನಾಗರಾಜ ಹೇಗೆ ವಿವರಿಸಿದ್ದು ಹೇಗೆ ಅನ್ನುವಂತಹದ್ದು ನೋಡಿ. PWD ಅವರು, ಕರೆಂಟ್ನವರು, ಟೆಲಿಫೋನ್ನವರು, ಈ 3 ಡಿಪಾರ್ಟ್ಮೆಂಟ್ನವರು ಅರಣ್ಯ ಇಲಾಖೆಗೆ ನಂಬರ್ 1 ಏನಿಗಳಾಗಿದ್ದರು. PWD ಅವರು ರಸ್ತೆಗೆ ಟಾರ್ ಹಾಕಲು ರಸ್ತೆ ಬದಿಯ ಮರನೆಲ್ಲ ಕಡಿದು ಟಾರು ಕಾಯಿಸ್ಕೊಳ್ಳೋರು. ಕರೆಂಟ್ನವರು, ಟೆಲಿಫೋನ್ನವರು ಅವರ ಲೈನ್ ಎಳೆಯೋದಕ್ಕೆ ಫಾರೆಸ್ಟ್ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲೆಂದರಲ್ಲಿ ಸಾವಿರಾರು ಎಕರೆ ಕಾಡು ಕಡಿದು ಹಾಳು ಮಾಡಿದ್ದಾರೆ. ಈಗ ಹಳ್ಳಿಗೂ ಕರೆಂಟು, ಟೆಲಿಫೋನು ಕೊಡಬೇಕು ಅಂತ ಹೇಳಿ ಸರ್ಕಾರ ಆದೇಶ ಹೊರಡಿಸಿದೆ. ಇವರ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಿದೆ. ಲೈನ್ ಕ್ಲಿಯರ್ ಮಾಡುವ ನೆಪದಲ್ಲಿ ಇವರು 6 ಮನೆಗೆ ಸೌದೆಯನ್ನು ಕೊಳ್ತಾನೇ ಇಲ್ಲ ಅಂತ ಹೇಳಿ ಅರಣ್ಯ ಇಲಾಖೆ ಶತ್ರುಗಳ ಕಾರ್ಯಭಾರವನ್ನು ನಾಗರಾಜ ನಿರೂಪಕರಿಗೆ ವಿವರಿಸ್ತಾನೆ. ಇನ್ನು ನಿದ್ರೆ ಮಂಪರಿನಲ್ಲಿದ್ದಂತಹ ಡ್ರೈವರ್ ಪರಂಧಾಮಕ್ಕೆ ಒಂದು ಸಂದರ್ಭವನ್ನು ವಿವರಿಸಿ ಅಂತ ಇದೆ. ಸಾಮಿಲ್ಲಿನ ಒಳಗೆ ಲೋಡು ಲಾರಿ ನಿಂತಿತ್ತು. ಕ್ಲೀನರು ನಾಯರ್ ಹೋಟೆಲಿನಲ್ಲಿ ಚಹಾ ಕುಡಿದು ಬರಲು ಹೋಗಿದ್ದ. ಡ್ರೈವರ್ ಒಬ್ಬನೇ ಮಂಪರಿನಲ್ಲಿ ತೂಕುಡಿಸ್ತಾ ಇದ್ದ. ಸ್ಟಿಯರಿಂಗ್ ಮೇಲೆ ತಲೆ ವಾಲಿಸ್ಕೊಂಡು ಅರೆನೆದ್ದೆಯಲ್ಲಿದ್ದಂತಹ ಶರಾಬಿನ ನಿಶಾದಲ್ಲಿದ್ದ ವೇಲಾಯುಧನಿಗೆ ಲಾರಿಗೂ ನಾಟಗಳಿಗೂ ಹಗ್ಗ ಬುಗಿದು ಕಟ್ಟಿದ್ದನ್ನು ಬಿಚ್ಚಬೇಕು ಅಂತ ಮರ್ತೇ ಹೋಯಿತು. ಹಿಂದೆ ಮುಂದೆ ನೋಡದೆ ಆನೆಗೆ ಲಾರಿಯ ಮೇಲಿನ ದಿಮ್ಮಿಗಳನ್ನು ತಳ್ಳಿ ಉರುಳಿಸಲು ಹೇಳ್ದ. ಲಾರಿಗೆ ನಾಟಗಳನ್ನು ಬಿಗಿದು ಕಟ್ಟಿದ್ದರಿಂದ ನಾಟ ಉರುಳದೆ ಲಾರಿಯೇ ಒಂದು ಕಡೆ ವಾಲಿ ದಪ್ಪನೆ ಉರುಳು ಬಿತ್ತು.
ಕ್ಯಾಬಿನಿನಲ್ಲಿ ಇಟ್ಟಿದ್ದಂತಹ ಮಣಬಾರದ ಲಾರಿಯ ಜಾಕ್ ದೊಪ್ಪನೆ ಡ್ರೈವರ್ನ ಬುರುಡೆಯ ಮೇಲೆ ಬಿದ್ದ ಹೊಡೆತಕ್ಕೆ ಅವನ ತಲೆ ಜಜ್ಜಿ ಕಿಮಕ್ ಎನ್ನದೆ ಅವನು ಪರಂಧಾಮಕ್ಕೆ ಹೋಗ್ತಾನೆ. ಇನ್ನು ಡ್ರೈವರ್ ಸಾವಿನ ಸುದ್ದಿಯನ್ನು ಶಿವೇಗೌಡ ಮತ್ತಿತರರು ಹೇಗೆ ಮುಚ್ಚಿ ಹಾಕ್ತಾರೆ ಅನ್ನುವಂಥದ್ದು ಈ ಒಂದು ಕ್ವಶನ್ನು 2024ರಲ್ಲಿ ರಿಪೀಟ್ ಆಗಿರುವಂತಹದ್ದನ್ನು ನೋಡ್ಬೋದು. ಡ್ರೈವರ್ನ ಹೆಣ ಕಂಡು ಎಲ್ಲರೂ ಗಾಬರಿಯಾದರು. ಮುಂದೇನು ಮಾಡುವುದಂತ ತೋಚದೆ ಮಂಕಾಗಿ ನಿಂತುಬಿಡ್ತಾರೆ. ಲಾರಿಯಲ್ಲಿ ತಂದಿದ್ದೇ ಕಳ್ಳನಾಟ. ಪೊಲೀಸರಿಗೆ ಇದು ತಿಳಿದರೆ ಎಲ್ಲ ಕ್ರಮಬದ್ಧವಾಗಿ ಮಾಡಬೇಕಾಗುತ್ತೆ. ಕಳ್ಳನಾಟದ ದಂಧೆ ಹೊರಬರ್ತದೆ. ಲಾರಿಯನ್ನು ಆನೆಯನ್ನು ಸೀಸ್ ಮಾಡ್ತಾರೆ. ಸಾಮಿಲಿಗೆ ಬೀಗ, ಮಾವುತ, ಕ್ಲೀನರ್ ಇಬ್ಬರಿಗೂ ಕೈಕೋಳ. ವೇಲಾಯುಧನನ್ನು ಶಿವೇಗೌಡರು ಬೈತಾರೆ. ಅವನು ತಾನು ಕುಡಿದಿರಲಿಲ್ಲ, ಆನೆ ಕುಡಿದಿತ್ತು ಅಂತ ಹೇಳಿ ಅದ್ರ ಮೇಲೆ ಅಪರಾಧವನ್ನು ಎತ್ತಾಕ್ದ. ಬೆಳಗ್ಗೆ ನೋಡಬೇಕಾದ್ರೆ ಲಾರಿ ಸರಿಯಾಗಿ ನಿಂತಿತ್ತು. ಈ ವಾರ್ತೆ ಬರೀ ಪಿಸು ಮಾತಿನಲ್ಲೇ ಮುಕ್ತಾಯವಾಯಿತು. ಯಾರೂ ದೂರು ಕೊಡದ ಕಾರಣ ಯಾರ ಮೇಲೂ ಕಾನೂನು ಕ್ರಮ ಜರುಗಿಕೆ ಆಗಲೇ ಇಲ್ಲ. ಡ್ರೈವರ್ನ ಹೆಣವನ್ನು ಮರದ ಹೊಟ್ಟಿನೊಳಗೆ ಹಾಕಿ ಆಗಾಗ ಬೆಂಕಿ ಕೊಟ್ಟು ಬೂದಿನ ಮಾಡ್ತಾರೆ. ಇನ್ನು ದುರ್ಗಪ್ಪನಿಗೆ ಲೈನ್ಮೆನ್ ಕೆಲಸ ರೋಸಿ ಹೋಗಲು ಕಾರಣವೇನು ಅಂತ ಕೇಳಿದರೆ, ದುರ್ಗಪ್ಪನಿಗೆ ಲೈನ್ಮೆನ್ ಕೆಲಸ ರೋಸಿ ಹೋಗಿತ್ತು. ಅದಕ್ಕೆ ಕಾರಣ ಅವನಿಗೆ ಕಳಸ ಲೈನು ನೋಡಿಕೊಳ್ಳಲು ಕೊಟ್ಟಿರ್ತಾರೆ. ಆ ವಿದ್ಯುತ್ ಲೈನ್ ಇಡೀ ಮೂಡ್ಗಿರೆಗೆ ತರಲೆ ಲೈನು ಅಂತ ಹೇಳಿಬಿಟ್ಟು ಹೆಸರುವಾಸಿಯಾಗಿತ್ತು. ಒಂದು ಕಡೆ ಹಳೆಕೋಟೆ, ಗೌಡಹಳ್ಳಿ, ಬೈರಾಪುರದವರೆಗೆ, ಇನ್ನೊಂದು ಕಡೆ ಬಣಕಲ್ಲು, ನಿಡುವಾಳ, ಜಾವಳಿವರೆಗೆ ಎಲ್ಲೆಲ್ಲೋ ಕಗ್ಗಾಡಿನ ನಡುವೆ ನುಗ್ಗಿ ನುಸುಳಿ ಹೋಗಿತ್ತು. ಆ ದರಿದ್ರ ಲೈನಿನ ಯೋಗಕ್ಷೇಮ ನೋಡಿಕೊಳ್ಳಲು ಹೋಗಿ ಅವನಿಗೆ ಬದುಕಿನ ಆಸೆಯೇ ಬತ್ತಿ ಹೋಗ್ಬಿಟ್ಟಿತ್ತು. ಇನ್ನು ಕಾಡಿನ ಯಾವ ಮೂಲೆಯಲ್ಲೂ ಕೂಡ ಕೊಂಬೆ ಮುರಿದು ಬೀಳಲಿಲ್ಲ. ಎಲ್ಲಿ ಲೈನಿಗೆ ಬಾವಲಿಗಳು ಸಿಕ್ಕಿಕೊಳ್ಳಿ ಇಡೀ ಲೈನು ಕಟ್ಟಾಗ್ತಾಯಿತ್ತು. ಬೆಳಗ್ಗೆ ಎದ್ದು ದುರ್ಗಪ್ಪ ತಂತಿ ಸುರುಳಿನ ಕಟ್ಟಿಂಗ್ ಪ್ಲೇಯರ್ನ ಹಿಡಿದು ಎಲ್ಲಿ ಟ್ರಬಲ್ ಇದೆ ಅಂತ ಹೇಳ್ಬಿಟ್ಟು ಹುಡುಕಿ ಹೊರಡಬೇಕಾಗ್ತದೆ. ನಾಗರಾಜ ಸೌದೆ ಮಾಡ್ತಾರೆ ಅಂತ ಹೇಳಿ ಜರದ್ರೆ ತರಲೆ ಡಿಪಾರ್ಟ್ಮೆಂಟ್ನವರು ಲೈನ್ ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಬೈತಾಯಿದ್ರು. ಜೇಡರ ಬಲೆಯಂತೆ ಸಹ್ಯಾದ್ರಿ ಕಾಡಿನೊಳಗೆಲ್ಲ ಹಬ್ಬಿದ್ದಂತಹ ಈ ಬಣ್ಕಲ್ ಲೈನಲ್ಲಿ ದುರ್ಗಪ್ಪ ಹುಳಿ ಸಿಕ್ಕೊಂಡಿದ್ದ. ಈ ಎಲ್ಲ ಕಾರಣಗಳಿಂದ ದುರ್ಗಪ್ಪನಿಗೆ ಲೈನ್ಮೆನ್ ಕೆಲಸ ರೋಸಿ ಹೋಗಿಬಿಟ್ಟಿತ್ತು. ಇನ್ನು ಪೋಸ್ಟ್ಮೆನ್ ಜಬ್ಬಾರನ ಬವಣೆಗಳನ್ನು ನಿರೂಪಕರು ಹೇಗೆ ವಿವರಿಸಿದ್ದಾರೆ ಅನ್ನುವಂಥದ್ದು ಈ ಒಂದು ಪ್ರಶ್ನೆಯನ್ನು 2024ರಲ್ಲಿ ಕೇಳಿರುವಂಥದ್ದನ್ನು ನೋಡ್ಬೋದು. ಜಬ್ಬಾರ್ ಹೆಸರಿಗೆ ಕೇಂದ್ರ ಸರ್ಕಾರದ ನೌಕರ. 16 ವರ್ಷದಿಂದ ಕೆಲಸ ಮಾಡ್ತಾಯಿದ್ರು. ಇನ್ನೂ ಟೆಂಪರವರಿಯಾಗಿ ಇದ್ದುದರಿಂದ ಅವನ ಸಂಬಳ 60 ರೂಪಾಯಿ. ಆ ಸಂಬಳದಿಂದ ಹೊಟ್ಟೆ ಹೊರೆಯಲು ಸಾಧ್ಯವಿಲ್ಲದೆ 108 ಪತ್ರಿಕೆಗಳ ಏಜೆನ್ಸಿ ತೆಗೆದುಕೊಂಡು ಪೋಸ್ಟ್ ಕೊಡುವಲ್ಲೆಲ್ಲ ಚಂದಾದಾರರನ್ನು ಮಾಡಲು ಪ್ರಯತ್ನಿಸ್ತಾ ಇದ್ದ. ಪೋಸ್ಟಿನ ಜೊತೆ ಮ್ಯಾಗಝಿನ್ಗಳ ಕಂತೆ ಹೊತ್ಕೊಂಡು ದಿನಾಲೂ 18 ಕಿಲೋಮೀಟ್ರ್ ಹೋಗಿ ಬರಬೇಕಾಗಿತ್ತು. ಪೋಸ್ಟ್ ಡಿಪಾರ್ಟ್ಮೆಂಟ್ನವರು ತಮ್ಮ ಸೇವೆಯನ್ನು ವಿಸ್ತರಿಸುತ್ತಾ ಹ್ಯಾಂಡ್ ಪೋಸ್ಟ್ ಇದರಲ್ಲಿ ಇಲ್ಲೆಲ್ಲ ಒಂದೊಂದು ಕೆಂಪು ಬಾಕ್ಸ್ಗಳನ್ನು ನೇತು ಹಾಕಿದರು. ಇದರಿಂದ ಜಬ್ಬ ಇನ್ನೂ ತೊಂದರೆಗೆ ಸಿಕ್ಕಿಕೊಂಡ. ಪೋಸ್ಟ್ ಕೊಡುವುದಲ್ಲದೆ ಪ್ರತಿದಿನ ಪೋಸ್ಟ್ ಬಾಕ್ಸ್ ಇರುವವರೆಗೂ ಹೋಗಿ ಪೋಸ್ಟ್ ಸಂಗ್ರಹಿಸಿ ಹೆಡ್ ಆಫೀಸ್ಗೆ ಕೊಡಬೇಕಾಗಿತ್ತು. ನಡೆದಾಗಲಿ ಸೈಕಲ್ಲಿನಲ್ಲಾಗಲಿ ತಿರುಗಲಾರದೆ ಪೋಸ್ಟ್ಮೆನ್ ಜಬ್ಬಾರ್ ಸೋತು ಹೋದ. ಇನ್ನು ಪುಟ್ಟಯ್ಯ ತನ್ನ ಅಸಹಾಯಕತೆಯನ್ನು ಹೇಗೆ ವಿವರಿಸಿದ್ದಾನೆ ಅನ್ನುವಂಥದ್ದು, ಹಾಗೆ ಬೀದಿ ನಾಯಿಗಳ ನಿವಾರಣೆಗೆ ಖಾನ್ ಸಾಹೇಬರು ತೆಗೆದುಕೊಂಡಿದ್ದಂತಹ ಕ್ರಮಗಳಾವು ಅನ್ನುವಂಥದ್ದು, ಹಾಗೆ ಟೆಲಿಫೋನ್ ಲೈನ್ಮ್ಯಾನ್ ತಿಪ್ಪಣ್ಣನ ಸಾವಿನ ಸಂದರ್ಭವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಹಾಗೆ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಕೃಷ್ಣೇಗೌಡರ ಆನೆ ಕಾರಣವೇ ವಿವರಿಸಿ. ನೋಡಿ, ಈ ಒಂದು ಕ್ವಶನನ್ನು 2024ರ 2 ಪರೀಕ್ಷೆಗಳಲ್ಲಿ ಮತ್ತು 2025ರ 3 ಪರೀಕ್ಷೆಗಳಲ್ಲಿಯೂ ಕೂಡ ಇದು ರಿಪೀಟ್ ಆಗಿರೋದ್ರಿಂದ ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ. ಸೊ ಇದಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸನ್ನು ಕೊಟ್ಟು ಅಭ್ಯಾಸ ಮಾಡಿ. ಲೋಡು ಲಾರಿ ಬಿಟ್ಕೊಂಡು ಬರ್ತಾ ಇದ್ದಂತಹ ಬಸ್ಗೆ ಇದ್ದಕ್ಕಿದ್ದಂತೆ 2 ದಮ್ಮು ಬೀಡಿ ಎಳೆಯುವಂತಹ ತೆವಲು ಶುರುವಾಯಿತು. ಕ್ಲೀನರ್ ಕೃಷ್ಣನಿಗೆ ಚೂರು ಸ್ಟೇರಿಂಗ್ ಇಡಿ, ಬೀಡಿ ಹತ್ತಿಸ್ಕೊತೀನಿ ಅಂತ ಅವನ ಕೈಗೆ ಸ್ಟೇರಿಂಗ್ ಕೊಟ್ಟ. ಜೇಬಿನಿಂದ ಬೀಡಿ ತೆಗೆದು ಬಾಯಿಗಿಟ್ಟ. ಬೆಂಕಿ ಕಡ್ಡಿ ಗೀರಿ ಒಂದು ದಮ್ ಎಳೆದ. ಅದ್ರ ಹೊಗೆಯಲ್ಲೇ
ಊದಿ ಕಡ್ಡಿ ನಂದಿಸಿ ತಲೆ ಎತ್ತಿ ಎದುರು ನೋಡಿದರೆ ಲಾರಿ ಎದುರು ಮರದ ದೊಡ್ಡ ಕಾಂಡ ಒಂದು ನೇರವಾಗಿ ನುಗ್ತಾ ಇದೆ. ಆದರೂ ಕೈ ಮೀರಿಲ್ಲ ಅಂತ ಹೇಳ್ಬಿಟ್ಟು ಕೃಷ್ಣ ಸ್ಟೇರಿಂಗ್ ಬಿಡೋ ಅಂತ ಕೂಗಿ ಸ್ಟೇರಿಂಗಿಗೆ ಕೈ ಹಾಕಿ ಲಾರಿ ಮೂತಿಯನ್ನು ದಾರಿ ಕಡೆಗೆ ತಿರುಗಿಸಲು ಯತ್ನಿಸ್ತಾನೆ. ಸ್ಟೇರಿಂಗ್ ಅಲ್ಲಾಡದಂತೆ ವಜ್ರಮುಷ್ಟಿಯಲ್ಲಿ ಹಿಡಿದಿದ್ದ ಗಡಿಬಿಡಿಯಲ್ಲಿ ನಿಸ್ಸಹಾಯಕನಾಗಿ ಬ್ರೇಕ್ ಹಾಕಬೇಕು ಅಂತ ಕೂಡ ಉಳಿಲಿಲ್ಲ. ಗಡಿಬಿಡಿಯಲ್ಲಿ ನಿಸ್ಸಹಾಯಕವಾಗಿ ಒದ್ದಾಡ್ತಾ ಇದ್ದ ಅಬ್ಬಾಸ್ಗೆ ಲಾರಿ ಮರಕ್ಕೆ ಡಿಕ್ಕಿ ಹೊಡೆದ ಕೂಡಲೇ ಹಿಂದುಗಡೆ ಇದ್ದಂತಹ ಅಪಾರ ತೂಕದ ದಿಮ್ಮಿಗಳು ಕ್ಯಾಬಿನ್ ಮುರಿದು ಮುನ್ನುಗ್ಗಿದ್ವು. ಮರಕ್ಕೂ ದಿಮ್ಮಿಗಳಿಗೂ ನಡುವೆ ಸಿಕ್ಕಿದ್ದಂತಹ ಇಬ್ಬರು ಅಲ್ಲೇ ಸತ್ತೋಗ್ತಾರೆ. ವೇಲಾಯುಧನ ಹೆಂಡತಿಗೆ ಆನೆಯ ಬಗ್ಗೆ ಸವತಿ ಮಾತ್ಸರ್ಯ ಮೂಡಲು ಕಾರಣಗಳೇನು ಅಂತ ಇದೆ. ಹಾಗೆ ನಾಗರಾಜನ ನಿಗೂಢಿನ ಸಾವಿನ ಬಗ್ಗೆ ಜನರ ಅಭಿಪ್ರಾಯಗಳೇನು ಅಂತ, ಹಾಗೆ ತನ್ನ ಆನೆಯ ಬಗ್ಗೆ ಕೃಷ್ಣೇಗೌಡನ ಬೇಸರ ಮೂಡಲು ಕಾರಣಗಳೇವು ಅಂತ ಇದೆ. ನೋಡಿ, ಇಷ್ಟು ನಿಮ್ಮ ಒಂದು 2025 ಮತ್ತು 26ನೇ ಸಾಲಿನಲ್ಲಿ 4 ಅಂಕಗಳಿಗೆ ಕೇಳಬಹುದಾದಂತಹ ಬಹು ಇಂಪಾರ್ಟೆಂಟ್ ಆಗಿರುವಂತಹ 4 ಅಂಕದ ಪ್ರಶ್ನೋತ್ತರಗಳಾಗಿತ್ತು. ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ಕೋಟೆಯಲ್ಲಿ ಇರುವಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಟ್ಟಿದ್ದೇನೆ. ಅಂದರೆ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಿದ್ದೇವೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಅಧ್ಯಯನವನ್ನು ಮಾಡೋಣ. ಧನ್ಯವಾದಗಳು.